ನನ್ನ ಹೆಸರು ಅಭಿಮನ್ಯು ಕೋಳಿ ಅಂತ ರೀ. ನಾವು ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿಯಿಂದ ಬಂದಿದ್ದೀವಿ ರೀ. ನಾನು ಪ್ರತಿ ವರ್ಷ ಇಲ್ಲಿ ಬರ್ತೀವಿ ರೀ. ನಾವು ಅಣ್ಣವ್ರ ಪುಣ್ಯತಿಥಿಗೆ ಬರ್ತಿದ್ದೇವೆ. ಆದರೆ ಇವತ್ತಿನ ದಿವಸ ನಾವು ಡಾಕ್ಟರ್ ರಾಜ್ ಅವರ ಹುಟ್ಟುಹಬ್ಬದಿಂದ ಇಲ್ಲಿ ಆಚರಿಸ್ಬೇಕಂದ ಜಮಖಂಡಿಯಿಂದ ಇವತ್ತು ಬಂದಿದ್ದೀವಿ ರೀ. ಇಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮರಿಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಅವರು ಇಲ್ಲ ಅಂತ ನಾವು ತಿಳ್ಕೊಂಡಿಲ್ಲ. ಪ್ರತಿಯೊಂದು ಕೆಲಸದಲ್ಲಿ ಅವ್ರನ್ನ ನಾವು ಕಾಣ್ತೀವಿ ಒಳ್ಳೆಯ ರೀತಿಯಿಂದ. ಹಾಗೆ ನಾನು ಬೀದಿ ಬದಿ ವ್ಯಾಪಾರ ಮಾಡ್ತೀನಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಏನು ಹೇಳಿಕೊಟ್ಟಾರಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಬದುಕಿ ಪ್ರಾಮಾಣಿಕೆಯಿಂದ ದುಡಿಬೇಕಂತ ಹೇಳಿದ್ದಾರೆ. ಅದೇ ರೀತಿ ನಾನು ಈ ಥರ ಐಡಿ ಮಾರ್ತಾ ಇದ್ದೇನೆ. ಮೊದಲನೇ ಮಾಡ್ತಾ ನಂದು ವ್ಯಾಪಾರ ಸ್ವಲ್ಪ ಕಮ್ಮಿ ಇತ್ತು ಅವಾಗ. ಈಗ ನಮ್ಮ ಅಣ್ಣವರ ಒಂದು ಈ ಕಾರ್ಡ್ ಚಾಪಿಸಿದ ನಂತರ ನಾನು ಬಹಳ ಮಾರಿಬಿಟ್ಟು ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಆಗಲಿ ಬೆಳಗಾವಿ ಡಿಸ್ಟಿಕ್ ಆಗಲಿ ಮಾರಿ ಒಂದು ಮನೆ ಕಟ್ಟಿದ್ದೀನಿ ರೀ ಅಣ್ಣವರ ನೆನಪಿನಿಗೋಸ್ಕರ. ಅದೇ ಮನೆಯಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ ಈಗ. ಯಾಕಂದ್ರೆ ಅಣ್ಣವರು ಯಾವತ್ತೂ ನಮ್ಮ ನೆರಳಾಗಿ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ ರೀ. ಅದೇ ರೀತಿ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಅವರ ಪುಣ್ಯತಿಥಿ ಆಗಲಿ ಅವರ ಹುಟ್ಟಹಬ್ಬ ಆಗಲಿ ಒಂದೇ ತಿಂಗಳಲ್ಲಿ ಒಂದು ಕರಾಳ ಮತ್ತು ಒಂದು ಖುಷಿ ವಿಷಯ ಒಳಗೆ ಬಂದಿದೆ. ನಾವು ಪ್ರತಿ ವರ್ಷ ಪುಣ್ಯತಿಥಿಗೆ ಬರ್ತಾ ಇದ್ದಾಗ ಇಲ್ಲ ಈ ವರ್ಷ ನಾವು ಹುಟ್ಟಹಬ್ಬವನ್ನು ಖುಷಿಯಿಂದ ಆಚರಿಸಬೇಕಂತಂದು ಇವತ್ತು ಇಲ್ಲಿಗೆ ಬಂದಿದ್ದೀವಿ ನಾವು.